ಅಮ್ಮ ತಿಂಡಿ ರೆಡಿನಾ? ಬೇಯ್ತಾ ಇದೆ ಕಣೆ, ಇನ್ನೊಂದು 5 ನಿಮಿಷ ಆಗೋಗುತ್ತೆ. ಅಮ್ಮ ಲೇಟ್ ಆಗುತ್ತಾ? ಇವತ್ ಬೇರೆ ನಾನು ಡೆಮೋ ಕೊಡೋದಿದೆ, ಬಾಸ್ ಬೇರೆ ಬೇಗ ಬರಕ್ಕೆ ಹೇಳಿದ್ದಾರೆ. ನೀನ್ ಇವತ್ತೇ ಲೇಟ್ ಮಾಡಿದ್ಯಲ್ಲ. ಬೆಳಗ್ಗೆ ಎದ್ದಾಗಿಂದ ಪುರ್ಸೋತಿಲ್ದೆ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೂ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲೇ. ಅಯ್ಯೋ ಅಮ್ಮ, ನನ್ ಕಷ್ಟ ನಿನ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ? ಆ ನಿಖಿಲ ಮನೇಲೇ ಇರ್ತಾಳೆ ತಾನೆ, ಅವಳ ಹತ್ರ ನೀನ್ ಹೆಲ್ಪ್ ತಗೋಬೋದಲ್ಲ. ನೀನು ದೊಡ್ಡೋಳಲ್ವಾ, ಯಾವತ್ತಾದ್ರೂ ಹೆಲ್ಪ್ ಮಾಡಿದ್ಯಾ? ಮತ್ತೆ ನಿನ್ನ ನೋಡ್ತಾನೆ ಅವಳು ಕಲ್ತಿರ್ತಾಳೆ. ತಡಿ ಮಾಡ್ತೀನಿ ಅವಳಿಗೆ. ನಿಖಿಲ, ನಿಖಿಲ ನೋಡು ಇಷ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಮಾಡ್ತೀನಿ ಇರು ನಿಂಗೆ. ಎದ್ದೇಳೆ. ಬೆಳಿಗ್ಗೆ ಏನೇ ನಿಂದು? ಸುಮ್ಮನೆ ಹೋಗಕ್ಕಾಗಲ್ವಾ? ಎದ್ದೇಳು ಅಂದೆ. ಈ ತರ ನಿದ್ದೆಲಿರೋರ್ನ ಅರ್ಧಕ್ಕೆ ಎಪ್ಸಿದ್ರಿ ಮುಂದಿನ ಜನ್ಮದಲ್ಲಿ ಹಂಗೆ ಹುಡ್ತಾರಂತೆ. ಪರವಾಗಿಲ್ಲ ಕಣೆ, ಹಂದಿ ಅಂದ್ರೆ ವರಾಹ, ದೇವರ ಸ್ವರೂಪ. ನಂತರ ನಿಂಗೆ ಹೊರ್ಗಡೆ ಹೋಗಿ ಕೆಲಸ ಮಾಡಕ್ಕೂ ಆಗಲ್ಲ. ಅಟ್ಲೀಸ್ಟ್ ಮನೇಲಾದ್ರು ಹೆಲ್ಪ್ ಮಾಡ್ಬೋದಲ್ವಾ? ಎಲ್ಲಾನು ಹೇಳ್ಸ್ಕೊಳ್ಳೇಬೇಕಾ? ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ಏನ್ ಮಾಡ್ಬೇಕು ಅಂತ ನನ್ಗೂ ಗೊತ್ತು. ಕೋಕಿಲ, ನಿನ್ ಮೊಬೈಲ್ ರಿಂಗ್ ಆಗ್ತಿದೆ ನೋಡು. ಬಂದೆ ಅಮ್ಮ, ಇನ್ನೊಂದ್ಸತಿ ನೋಡ್ಕೋತೀನಿ. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಆರ್ಡರ್ ಎಲ್ಲ ರೆಡಿ ಇದೆ ಸರ್. ಡೆಮೋ ತೋರಿಸಿ ಅವ್ರಿಗೆ ಕೊಟ್ಟರೆ ಆಯಿತು. ಹೌದಾ ಸರ್? ಓಕೆ ಸರ್, ಓಕೆ. ನೀವು ಬರ್ತೀರಾ ಅಂತ ಇನ್ಫಾರ್ಮ್ ಮಾಡ್ತೀನಿ ಸರ್. ಓಕೆ ಸರ್, ಓಕೆ ಬಾಯ್ ಸರ್. ಅಮ್ಮ, ಬಾಸ್ ಆಲ್ರೆಡಿ ಹೊರಟಿದ್ದಾರಂತೆ. ನಂಗೆ ತುಂಬ ಟೈಮ್ ಆಯಿತು. ನಾನು ಆಚೆ ಕಡೆನೇ ತಿಂಡಿ ತಿನ್ಕೋತೀನಮ್ಮ. ಬಾಯ್ ಬಾಯ್ ಬಾಯ್. ತಿಂಡಿ ರೆಡಿ ಇದೆ ಕಣೆ, ಒಂಚೂರು ತಿನ್ಕೊಂಡು ಹೋಗಿ. ನೀನು ತಿಂಡಿ ತಿಂತ ಕುತ್ಕೊಂಡ್ರೆ ನನ್ನ ಕೆಲಸ ಹೋಗುತ್ತಷ್ಟೇ. ಬಾಯ್ ಬಾಯ್. ಏನು ಹುಡುಗಿರೋ ಏನೋ, ತಿಂಡಿ ತಿನ್ನಕ್ಕೂ ಟೈಮ್ ಇಲ್ಲ ಅಂತಾರೆ. ಅದಕ್ಕೆ ನೀವೇ ಶುರು ಮಾಡ್ಕೊಂಡ್ಬಿಟ್ರಾ? ಇನ್ನೇನು ಮಾಡೋದು? ನೀನು ಬಂದಿಲ್ಲ ಅಂದರೆ ನಾನು ಮಾಡಲೇಬೇಕಲ್ಲ. ಲಕ್ಷ್ಮಿ, ಈಗ ಎಚ್ಚರ ಆಯ್ತಮ್ಮ? ಸಾರಿ ಅತ್ತೆ, ಅಲಾರಾಮ್ ಆಗಲೇ ಇಲ್ಲ. ಅದು ಹೇಗೆ ಅಲ್ರಾಮ್ ಆಗಿರಲ್ಲ ಅಂದರೆ ಒಂದು ಅಲ್ರಾಮ್ ಕೆಟ್ಟೋಗಿರ್ಬೇಕು, ಇಲ್ಲ ನೀನೇ ಬೇಕು ಬೇಕು ಅಂತ ಸೆಟ್ ಮಾಡಿರಲ್ಲ. ಈಗ ಏನಾಯ್ತು ಅಂತ ಹೀಗೆ ಆಡ್ತಿದ್ದೆ ತ್ರಿಪುರ? ಲಕ್ಷ್ಮಿ, ನಿನ್ನೆ ರಾತ್ರಿ ನೀನು ಲೇಟಾಗಿ ಮಲಗಿದ್ ನಂಗೆ ಗೊತ್ತಮ್ಮ. ತ್ರಿಪುರ ಹೇಗೂ ರಂಗೋಲಿ ಹಾಕ್ತಾ ಇದ್ದಾಳೆ, ನೀನು ತುಳಸಿ ಪೂಜೆ ಮಾಡ್ಬಿಡು. ಹಾಯ್ ಗೈಸ್, ಇವತ್ತು ಅದೇನೋ ಸ್ಪೆಷಲ್ ಡೇ ಇದೆಯಂತೆ, ಅದಕ್ಕೆ ನಮ್ಮ ಅತ್ತೆ ರಂಗೋಲಿ ಹಾಕ್ತಿದ್ದಾರೆ. ಅತ್ತೆ ಹಾಯ್ ಹೇಳಿ. ಯಾಕೆ ಕಾಣಿಸ್ತಿಲ್ವೇನೆ? ಸರಿ ಹೋಯ್ತು, ಸಾರಿ ಫ್ರೆಂಡ್ಸ್. ಇವತ್ತು ನಮ್ಮಮ್ಮ ರಂಗೋಲಿ ಹಾಕ್ತಿದ್ದಾರೆ. ಆ ರಂಗೋಲಿನ ದೇವ್ರೇ ಇಷ್ಟಪಡ್ಬೇಕು. ಸಿರಿ, ಸುಮ್ಮನೆ ಇರ್ತೀಯಾ? ಮೊದಲೇ ನಿಮ್ಮಮ್ಮ ಬೆಂಕಿ ಥರ ಉರ್ಕೋತಾ ಇದ್ದಾಳೆ, ಇನ್ನು ಅದಕ್ಕೆ ತುಪ್ಪ ಸುರಿಬೇಡ. ಸಿರಿಪುಟ್ಟ, ಹಾಗೆಲ್ಲ ಹೇಳ್ಬಾರ್ದು. ಪಾಪ ಅಮ್ಮ ಕಷ್ಟಪಟ್ಟು ಆಗ್ತಿದಾರಲ್ವಾ, ಅವ್ರಿಗೆ ಬೇಜಾರಾಗಲ್ವಾ? ನನ್ನ ಮಗಳಿಗೆ ಯಾರು ಏನು ಪಾಠ ಹೇಳೋದು ಬೇಡ. ಅವಳಿಗೇನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಗೊತ್ತು. ಏಯ್ ಬಾರೆ ಈ ಕಡೆ. ಅದು ಯಾಕೆ ಹಾಗಾಡ್ತೀಯಾ? ಲಕ್ಷ್ಮಿ ಏನಂದ್ಲೀಗ? ಚಿಕ್ಕ ಮಕ್ಕಳು ತಪ್ಪು ಮಾಡಿದಾಗ ದೊಡ್ಡವರು ಅದನ್ನ ತಿದ್ದಬೇಕು. ಅವಳು ಅದನ್ನೇ ತಾನೇ ಮಾಡಿದ್ದು. ಇದು ಹೇಗಿದೆ ಅಂದ್ರೆ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಬಂದಾಗಿದೆ. ತಮ್ಮ ಕರ್ತವ್ಯನ ನಿಭಾಯಿಸಕ್ ಬರ್ದೇ ಇರೋರು ಇನ್ನೊಬ್ರಿಗೆ ಪಾಠ ಮಾಡಬಾರ್ದು. ಸಾರಿ ಅದಕ್ಕೆ, ಇನ್ಯಾವತ್ತೂ ಹೀಗಾಗಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಲಕ್ಷ್ಮಿ. ಈ ಮನೇಲಿ ರಂಗೋಲಿ ಹಾಕಕ್ಕೆ, ಅಡ್ಗೆ ಮಾಡಕ್ಕೆ, ಮುಸ್ರೆ ತಿಕ್ಕಕ್ಕೆ ₹1 ಸಂಬಳ ತಗೊಳ್ದೆ ಕೆಲಸ ಮಾಡೋದಕ್ಕೆ ಈ ಕೆಲ್ಸದವಳು ಇದ್ದಾಳಲ್ಲ. ಸುಮ್ಮನೆ ಇದನ್ನೇ ದೊಡ್ಡದ್ ಮಾಡ್ಬೇಡ್ವೆ. ನಾಳೆಯಿಂದ ಲಕ್ಷ್ಮಿ ರಂಗೋಲಿ ಹಾಕ್ತಾಳೆ, ಸರಿನಾ? ಹೌದತ್ತೆ, ಪ್ಲೀಸ್ ನಾಳೆಯಿಂದ ನೀವೇ ರಂಗೋಲಿ ಹಾಕಿ. ಈ ತರ ರಂಗೋಲಿ ಏನಾದ್ರು ನನ್ನ ಫಾಲೋವರ್ಸ್ ನೋಡಿದ್ರೆ ಅಷ್ಟೇ ಕತೆ. ಇನ್ಯಾವುದು ನನ್ನ ಚಾನೆಲ್ನ ಓಪನೇ ಮಾಡಲ್ಲ. ಸಿರಿ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನಮ್ಮ ತ್ರಿಪುರಾನು ತುಂಬಾ ಚೆನ್ನಾಗಿ ಹಾಕ್ತಾಳೆ ರಂಗೋಲಿ. ಗಡಿ ಬಿಡಿಲ್ ಹಾಕ್ದಾಗ ಹೀಗಾಗತ್ತೆ ಅಷ್ಟೇ. ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ನಾನು ಚೆನ್ನಾಗಿ ಹಾಕಿಲ್ಲ ಅಂತನಾ? ಅದ್ರಲ್ಲಿ ಡೌಟೇ ಇಲ್ಲ ಅಮ್ಮ. ಸ್ವಲ್ಪ ಸುಮ್ಮನಿರು ಸಿರಿ ನೀನು. ಗಡಿ ಬಿಡಿಲ್ ಹಾಕ್ದಾಗ ಹೀಗಾಗತ್ತೆ, ಅದರ ಅರ್ಥ ಚೆನ್ನಾಗಿಲ್ಲ ಅಂತಲ್ಲ. ನಮ್ಮ ಲಕ್ಷ್ಮಿ ಹಾಕ್ದಂಗೆ ಎಳೆಗಳು ನೀಟಾಗಿ ಬಂದಿಲ್ಲ ಅಂತ ಅಷ್ಟೇ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಅದಕ್ಕೆ ಹಾಕಿರೋದು ಚೆನ್ನಾಗೇ ಇದೆ. ಅಲ್ಲಿ ಇಲ್ಲಿ 1-2 ಎಳೆ ಸರಿ ಮಾಡಿದ್ರೆ ರಂಗೋಲಿ ಸೂಪರ್ ಆಗಿರುತ್ತೆ. ಸರಿ, ಹಾಗಿದ್ರೆ ನೀನೇ ಹಾಕು.
ನಿಮ್ಮ ಅತ್ತೆಗೂ ನೀನ್ ಹಾಕಿದ್ರೇನೆ ಇಷ್ಟ ಅಲ್ವಾ? ತ್ರಿಪುರ, ಏ ತ್ರಿಪುರ, ಇಲ್ಲಿ ತನಕ ಎಲ್ಲನೂ ನಿಭಾಯಿಸೋ ಶಕ್ತಿ ಕೊಟ್ಟಿದೀಯಾ. ಇನ್ನು ಮುಂದೇನು ಎಲ್ಲನೂ ಒಳ್ಳೆಯದೇ ಆಗೋ ಥರ ನೋಡ್ಕೊ. ಲಕ್ಷ್ಮಿ ಆ ಮನೆಗೆ ಹೋದ್ಮೇಲೆ ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ನಿನ್ನ ಕೃಪೆಯಿಂದ ಕೋಕಿಲ ಕೆಲಸ ಸಿಗೋ ಥರ ಆಗಿದೆ. ಇನ್ನಾದರೂ ನಮ್ಮ ಪ್ರಾಬ್ಲಮ್ ಎಲ್ಲ ಕಳಿಯೋ ಹಾಗೆ ಮಾಡಪ್ಪ ದೇವ್ರೆ. ಸುಭದ್ರಮ್ಮ, ಸುಭದ್ರಮ್ಮ, ಮನೇಲೇ ಇದ್ದೀರೋ ಇಲ್ಲ ಎಲ್ಲ ನಾನು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೋ? ಯಾರಮ್ಮದು ಅಷ್ಟು ಜೋರಾಗಿ ಕಿರ್ಚಾಡ್ತಿದ್ದಾರೆ? ಸಾಲ ಕೊಟ್ಟಲ್ಲ ಆ ರುದ್ರಪ್ಪ ಅನ್ಸುತ್ತೆ ಕಣೆ. ಸಾಲ ಕೊಟ್ಬಿಟ್ರೆ ಬಾಯ್ ಬಂದಂಗೆ ಮಾತಾಡ್ತಾರ? ಕೊಟ್ಟವ್ರು ಹಾಗೆ ಮಾತಾಡೋದು. ಅಲ್ಲಿ ಬಡ್ಡಿ ದುಡ್ಡು ಇಟ್ಟಿದ್ದೀನಿ, ತಗೊಂಬ ಹೋಗು. ಮನೆ ಬಾಗಿಲು ತನಕ ಬರೋದು ಬೇಡ ಅನ್ಕೊಂತೀನಿ, ಆದ್ರೆ ಆ ಥರ ನೀವು ನಡ್ಕೊಳ್ಳೋದೇ ಇಲ್ವಲ್ಲಮ್ಮ? ಅದು ಅಣ್ಣ, ಅಮ್ಮ, ಕೊಡು. ನಾನೇ ಬರೋಣ ಅಂತ ಅನ್ಕೊಂಡಿದ್ದೆ ಅಣ್ಣ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಬಡ್ಡಿ ದುಡ್ಡು 5,000 ಇದೆ, ತಗೊಳ್ಳಿ. ಹಿಂಗೆ ಜೀವನ ಪೂರ್ತಿ ಬಡ್ಡಿ ದುಡ್ಡು ಕೊಟ್ಟು ನಾನು ಬಾಯಿ ಮುಚ್ಚಿಸ್ಬೇಕು ಅನ್ಕೊಂಡಿದ್ದೀರಾ? ಅಸಲು ಯಾವಾಗಮ್ಮ ಕೊಡ್ತೀರಾ? ಮೊದಲು ನನ್ನ ಅಸಲನ್ನ ಇವತ್ತು ಕ್ಲಿಯರ್ ಮಾಡಿ. ಇದ್ದಕ್ಕಿದ್ದಂಗೆ ಅಸಲು ಬೇಕು ಅಂತಂದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ ಅಣ್ಣ? ನೋಡಮ್ಮ, ನಾನು ಸಾಲ ಕೊಡ್ಬೇಕಾದಿದ್ದನ್ನ ಹೇಳಿದ್ದೀನಿ. 2 ವರ್ಷ ಆದಮೇಲೆ ಅಸಲು ನನ್ನ ಕೈಲಿ ಇರಬೇಕು ಅಂತ. ಯಾಕೆ ಮರ್ತೋಯ್ತಾ? ಯಾಕೆ ಸರ್ ಹಾಕಿರ್ಸ್ತೀರಾ? ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಕೇಳಿದ ತಕ್ಷಣ ದುಡ್ಡು ಕೊಟ್ಟಿದ್ದಲ್ದೆ ಸಮಾಧಾನವಾಗಿ ಬೇರೆ ಮಾತಾಡ್ಬೇಕಾ? ನಿನ್ನ ಕಷ್ಟ ಸುಖ ಕೇಳ್ಕೊಂಡು ಆರಾಮಾಗಿ ಮಾತಾಡೋಕ್ಕೆ ನೀನೇನು ನನ್ನ ಮಾವನ ಮಗಳ? ಈ ಥರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮುಚ್ಚೆ ಬಾಯಿ ನೀನು. ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಮನೇಲಿ ದುಡಿತಾ ಇದ್ದವಳು ಒಬ್ಳು, ಅವಳಿಗೂ ಮದುವೆ ಆಯಿತು. ಈಗ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಕಷ್ಟದಲ್ಲಿದೆ. ಹೀಗಿದ್ದಕ್ಕಿದ್ದ ಹಾಗೆ ಅಸಲು ಕೊಡಿ ಅಂದರೆ ನಾನು ಹೇಗೆ ತಂದ್ಕೊಡ್ಲಿ ಅಣ್ಣ? ನೋಡಮ್ಮ, ನಿನ್ನ ಪುರಾಣ ಕೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಟೈಮು ಇಲ್ಲ. ನೇರವಾಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಅಸಲು ದುಡ್ಡು ಮೊದಲು ನನಗೆ ಕೊಟ್ಬಿಡು. ಒಂದು ಮಾತಾಡದೆ ನಾನು ಜಾಗ ಖಾಲಿ ಮಾಡ್ತೀನಿ. ಇನ್ಮೇಲೆ ನಿನ್ನಂಥವ್ರಿಗೆ ದುಡ್ಡು ಕೂಡ ತಪ್ಪು ಮಾಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ. ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ. ಬೇಕಿದ್ರೆ ನಾಳೆನೇ ತಂದು ಕೊಟ್ಬಿಡ್ತೀನಿ. ಇವತ್ತೊಂದು ದಿನ ಅಣ್ಣ. ತಗೊಳ್ಳಪ್ಪ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಆ ಗಾದೆನ ನಿನ್ನಂಥವ್ರು ನೋಡ್ಬಿಟ್ಟೆ ಮಾಡಿರ್ಬೇಕು. ಅಲ್ಲಮ್ಮ, ಇವತ್ತು ದುಡ್ಡಿಲ್ಲ ಅಂತೀಯ, ನಾಳೆ ಎಲ್ಲಿಂದ ಬರ್ತದೆ? ಇವತ್ತು ತಪ್ಪಿಸ್ಕೊಂಡ್ರೆ ಸಾಕು ಅಂತನಾ? ಅಯ್ಯೋ ಹಾಗಲ್ಲ ಅಣ್ಣ, ನನ್ನ 2ನೇ ಮಗಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ನಾಳೆ ಅವಳಿಗೆ ಬೋನಸ್ ಬಂದರೂ ಬರ್ಬೋದು. ಆ ದುಡ್ಡಲ್ಲಿ ನಿಮ್ಮ ಅಸಲು ಕೊಟ್ಬಿಡ್ತೀನಿ. ದಯವಿಟ್ಟು ನನ್ನ ನಂಬಿ ಅಣ್ಣ. ನಾಳೆ ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಏನೋ ಒಂಟಿ ಹೆಂಗ್ಸು, ಹೆಣ್ಣು ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿನೂ ಇದೆ ಅಂತ ಇವತ್ತು ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ. ನಾಳೆ ಏನಾದರೂ ನನಗೆ ಟೋಪ್ ಯಾಕಪ್ ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಅಯ್ಯಯ್ಯೋ ಖಂಡಿತ ಇಲ್ಲ ಅಣ್ಣ. ನಾಳೆ ತಪ್ಪದೆ ನಿಮ್ಮ ದುಡ್ಡು ಕೊಟ್ಬಿಡ್ತೀನಿ. ನಾಳೆ ಅಸಲು ದುಡ್ಡು ನನ್ನ ಕೈಲಿ ಇರಬೇಕು, ಸರಿನಾ?